92 ಲಕ್ಷ ಕಳವು ಮಾಡಿದ ಆರೋಪಿಯನ್ನ ಹುಡುಕುತ್ತಾ ಇರುವಂತಹ ಪೊಲೀಸರಿಗೆ ಶೂನ್ಯ ಸಂಪಾದನೆ. ಬ್ಯಾಂಕ್ಗೆ ಹಾಕುವಂತಹ ಹಣ 1.37 ಕೋಟಿ ಹಣವನ್ನ ಕದ್ದೊಯ್ದು 45 ಲಕ್ಷ ಹಣವನ್ನ ಬಿಟ್ಟು 92 ಲಕ್ಷ ಹಣವನ್ನ ಕಳವು ಮಾಡಿದಂತಹ ಆರೋಪಿ ಬೆಂಗಳೂರಿನಿಂದಲೇ ಹೊರಗೆ ಹೋಗಿಲ್ಲ ಅನ್ನುವಂತ ಅನುಮಾನ ಈಗ ಕಾಡ್ತಾ ಇದೆ. ಯಾಕಂದ್ರೆ ಕಳ್ಳತನ ಮಾಡಿದಂತಹ ಬಳಿಕ ಹೆಂಡತಿ ಮಕ್ಕಳೊಂದಿಗೆ ಎಸ್ಕೇಪ್ ಆಗಿದ್ದಂತಹ ಡಾಮಿನಿಕ್ ರಾಯ್ ತಮಿಳುನಾಡಿನ ಸಂಬಂಧಿಕರ ಮನೆಗೂ ಕೂಡ ಹೋಗಿಲ್ಲ. ಬಸ್ ನಿಲ್ದಾಣ ಮತ್ತು ರೈಲು ನಿಲ್ದಾಣಗಳಲ್ಲೂ ಸಿಸಿಟಿವಿಯಲ್ಲಿ ಡಾಮಿನಿಕ್ ರಾಯ್ ಚಹರೆ ಎಲ್ಲೂ ಕೂಡ ಪತ್ತೆಯಾಗಿಲ್ಲ. ಹೀಗಾಗಿ ಆರೋಪಿ ಬೆಂಗಳೂರು ಬಿಟ್ಟು ಹೋಗಿಲ್ಲ ಅನ್ನುವಂತ ಅನುಮಾನಗಳು ಈಗ ಕಾಡ್ತಾ ಇದೆ. ಸಾಕಷ್ಟು ಕುತೂಹಲ ಹಾಗೆ ಆಶ್ಚರ್ಯವನ್ನ ಹುಟ್ಟಿಸಿದಂತಹ ಪ್ರಕರಣ ಇದು. ಏನು ಎಟಿಎಂಗಳಿಗೆ ಹಣವನ್ನ ಹಾಕುವಂತ ಡ್ರೈವರ್ ಆತನೇ 1.37 ಕೋಟಿ ಮೌಲ್ಯದ ಹಣವನ್ನ ತೆಗೆದುಕೊಂಡು ಪರಾರಿಯಾಗಿದ್ದ. ಆ ನಂತರ ಏನು ಕ್ಯಾಂಟರ್ ಅನ್ನ ಹಲ್ಲೆ ಬಿಟ್ಟು 92 ಲಕ್ಷ ಹಣವನ್ನ ಮಾತ್ರ ಆತ ತೆಗೆದುಕೊಂಡು ಹೋಗಿದ್ದ. ಅದು ಕೂಡ ಮನೆಗೆ ಹೋಗಿ ಹೆಂಡತಿ ಮಗಳನ್ನ ಕೂಡ ಕರ್ಕೊಂಡು ಎಸ್ಕೇಪ್ ಆಗಿದ್ದ. ಆತ ಎಲ್ಲಿ ಹೋಗಿರಬಹುದು ಅನ್ನುವಂತ ಬಗ್ಗೆ ಈಗಾಗಲೇ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ರೆ, ಆತ ತಮಿಳುನಾಡಿಗೂ ಕೂಡ ಹೋಗಿಲ್ಲ, ಅವರ ಸಂಬಂಧಿಕರ ಮನೆಗೂ ಕೂಡ ಹೋಗಿಲ್ಲ. ಎಲ್ಲಿ ಹೋಗಿರಬಹುದು ಅನ್ನುವಂತ ಅನುಮಾನಗಳಿದೆ. ಹಾಗೆ ಎಲ್ಲೂ ಕೂಡ ಆತನ ಚಹರೆಗಳು ಪತ್ತೆಯಾಗಿಲ್ಲ. ರೈಲ್ವೆ ನಿಲ್ದಾಣ ಆಗಿರ್ಬೋದು, ಎಲ್ಲಾ ಕಡೆಗಳಲ್ಲೂ ಕೂಡ ಆತನ ಚಹರೆ ಪತ್ತೆಯಾಗಿಲ್ಲ. ಅದರಿಂದ ಆತ ಬೆಂಗಳೂರಿನಲ್ಲೇ ಇದ್ದಾನೆ ಅನ್ನುವಂತ ಬಗ್ಗೆ ಕೂಡ ಈಗ ಪರಿಶೀಲನೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ, ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇವತ್ತು ಹಳೆಯ ನೋಟುಗಳ ವಿನಿಮಯಕ್ಕೆ ಅಂತಿಮ ದಿನವಾಗಿತ್ತು. ಈ ಬಗ್ಗೆ ಜನ ಕೂಡ ಊಹಾಪೋಹಗಳಲ್ಲಿ ಸಿಕ್ಕಾಕೊಂಡು ನರಳುತ್ತಿದ್ರು. ಆದರೆ ಕೇಂದ್ರ ಸರ್ಕಾರ ಎಲ್ಲದಕ್ಕೂ ತೆರೆ ಎಳೆದಿದೆ. ಇಂದು ಕೊನೆಯಾಗಬೇಕಿದ್ದ ಹಳೆ ನೋಟುಗಳ ವಿನಿಮಯವನ್ನ ಡಿಸೆಂಬರ್ 15ರವರೆಗೆ ವಿಸ್ತರಣೆ ಮಾಡಿದೆ. ಬ್ಯಾಂಕ್ ಆಫ್ ಇಂಡಿಯಾಗೆ ಸೇರಿದ 1.37 ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ.